ನಮಸ್ಕಾರ. ಸಾಲ್ಟ್ ಕೊಹ್ಲಿ ಪೇಟೆದಾರ್ ಅಬ್ಬರಕ್ಕೆ ಎಂಐ ಧ್ವಂಸ, ಹೊಸ ಇತಿಹಾಸ ನಿರ್ಮಿಸಿತು ಆರ್ಸಿಬಿ ಪಡೆ. ಆರ್ಸಿಬಿ ಮತ್ತು ಎಂಐ ನಡುವಿನ ವಾಂಖೇಡೆ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಮೊದಲು ಟಾಸ್ ಸೋತ ಆರ್ಸಿಬಿ ತಂಡ ಬ್ಯಾಟಿಂಗ್ ಮಾಡಿತ್ತು. ಹಾರ್ದಿಕ್ ಪಾಂಡ್ಯ ಪಡೆ ಬಾಲಿಂಗ್ ಮಾಡಿದ್ದು. ಈ ಒಂದು ಪಂದ್ಯದಲ್ಲಿ ಸಾಲ್ಟ್ ಕೊಹ್ಲಿ ಮತ್ತು ಪೇಟೆದಾರ್ ಕೊನೆಯಲ್ಲಿ ಟಿಮ್ ಡೇವಿಡ್ ಅವರ ಅಬ್ಬರಕ್ಕೆ ಈ ಒಂದು ಎಂಐ ತಂಡ ತತ್ತರಿಸೋಗಿದೆ. ಸ್ನೇಹಿತರೆ, ಆರ್ಸಿಬಿ ಬ್ಯಾಟ್ಸ್ಮನ್ಗಳ ಅಬ್ಬರ ಎಂಐ ವಿರುದ್ಧ ಯಾವ ಥರ ಇತ್ತು ಅಂತ ಪ್ರತಿಯೊಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೇನೆ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಇನ್ನು ವಾಂಖೇಡೆ ಮೈದಾನದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ಆರಂಭಿಕರಾಗಿ ಫಿಲ್ ಸಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಜೋಡಿ ಇನ್ನಿಂಗ್ಸ್ ಆರಂಭಿಸಿತ್ತು. ಈ ಒಂದು ಜೋಡಿ ಶತಕದ ವೈಭವವನ್ನು ಇಲ್ಲಿ ಮೂಡಿ ಬಂದರೆ ಫಿಲ್ ಸಲ್ಟ್ ಕೇವಲ 36 ಬಾಲ್ಗೆ 78 ಹೊಡೆದರು. 6 4 ಜೊತೆಗೆ 6 ಸಿಕ್ಸರ್ ಸಹಿತ 216 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿದ ಫಿಲ್ ಸಲ್ಟ್ ಅಕ್ಷರಶಃ ಎಂಐ ಬೌಲರ್ಗಳನ್ನು ಧ್ವಂಸ ಮಾಡಿ ಪುಡಿ ಮಾಡಿ ಹಾಕಿದರು. ಇನ್ನು ವಿರಾಟ್ ಕೊಹ್ಲಿ ಕೂಡ ಇಲ್ಲಿ 38 ಬಾಲ್ಗೆ 50 ರನ್ ಹೊಡೆದರೆ ಇವರು ಕೂಡ 5 4 ಜೊತೆಗೆ 1 ಸಿಕ್ಸರ್ ಸಹಿತ 131 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರೆ ಇತರ ರಜತ್ ಪೇಟೆದಾರ್ ನಾಯಕ ಅತಿ ವೇಗದ ಅರ್ಧ ಶತಕವನ್ನು ಕೂಡ ಇಲ್ಲಿ ಮಿಸ್ ಮಾಡಿಕೊಂಡರು. 20 ಬಾಲ್ಗೆ ಸ್ಫೋಟಕ 50 ರನ್ನ ಚಚ್ಚಿದರೆ ಇವರು ಕೂಡ 4 4 5 ಸಿಕ್ಸರ್ ಸಹಿತ 265 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರು. ಕೊನೆಯದಾಗಿ ಟಿಮ್ ಡೇವಿಡ್ ಕೇವಲ 16 ಬಾಲ್ಗೆ ಅಜಯ 34 ಹೊಡೆದರು. 2 4 3 ಸಿಕ್ಸರ್ ಸಹಿತ 212 ರನ್ಗಳನ್ನು ಅಂದರೆ 212 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದರೆ ಜಿತೇಶ್ ಶರ್ಮಾ 10, ಕೊನೆಯದಾಗಿ ರೊಮಾರೋ ಸಫರ್ಡ್ 2 ಬಾಲ್ಗೆ 2 ರನ್ ಗಳಿಸಿದರು. ಅಂತಿಮವಾಗಿ ಆರ್ಸಿಬಿ ತಂಡ ಇಲ್ಲಿ 240 ರನ್ಗಳ ಒಂದು ಬೃಹತ್ ಮೊತ್ತವನ್ನು ಕಲೆ ಹಾಕಿದೆ. ಕೇವಲ 4 ವಿಕೆಟ್ ಕಳೆದುಕೊಂಡು ಆರ್ಸಿಬಿ ತಂಡ 240 ರನ್ ಹೊಡೆದಿದ್ದು ಖುಷಿಯಾಯಿತು. ಬಟ್ ಆರ್ಸಿಬಿ ತಂಡದ ಪರವಾಗಿ ಸಾಲ್ಟ್ ಅವರ ಬ್ಯಾಟ್ನಿಂದ ಈಗ ರನ್ ಮಳೆ ಹರಿದಿದ್ದು ಆರ್ಸಿಬಿ ಅಭಿಮಾನಿಗಳಿಗೆ ಖುಷಿ ತಂದರೆ, ವಾಂಖೇಡೆ ಮೈದಾನದಲ್ಲಿ ಆರ್ಸಿಬಿ ಬ್ಯಾಟ್ಸ್ಮನ್ಗಳ ಅಬ್ಬರಕ್ಕೆ ಕಂಪ್ಲೀಟಾಗಿ ಈ ಒಂದು ಎಂಐ ತಂಡ ಇಲ್ಲಿ ತತ್ತರಿಸೋಗಿದೆ. ಸ್ನೇಹಿತರೆ, ಈ ಬಳಿಕ ಆರ್ಸಿಬಿ ಇಲ್ಲಿ ಎಂಐ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ 240 ರನ್ ಹೊಡೆದು ಅತಿ ಹೆಚ್ಚು ರನ್ ಹೊಡೆದ ದಾಖಲೆ ಬೆರೆತು. ಅಂದರೆ ಈ ಹಿಂದೆ 230+ ಆರ್ಸಿಬಿ ಇದೇ ಎಂಐ ವಿರುದ್ಧ ವಾಂಖೇಡೆ ಮೈದಾನದಲ್ಲಿ ಹೊಡೆದರೆ ಆರ್ಸಿಬಿ ಈಗ ದಾಖಲೆ ಬರೆದಿದೆ. ಈ ಮೂಲಕ ಕೊಹ್ಲಿ, ಸಾಲ್ಟ್ ಮತ್ತು ಪೇಟೆದಾರ್ ಅವರ ಅಬ್ಬರದ ಬ್ಯಾಟಿಂಗ್ ಮುಖಾಂತರವಾಗಿ ಆರ್ಸಿಬಿ ತಂಡ 240 ಹೊಡೆದಿದೆ. ಬಟ್ ಈ ಒಂದು ಟಾರ್ಗೆಟನ್ನು ಆರ್ಸಿಬಿ ಡಿಪೆಂಡ್ ಮಾಡಿಕೊಳ್ತಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಈ ಒಂದು ಪಂದ್ಯವನ್ನು ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.